ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಚೆನ್ನೈ ಮುಂಬೈ ಮ್ಯಾಚ್ ನೋಡಿರ್ತೀರ. ಅಲ್ಲ ಗುರು, ಈ ಮುಂಬೈ ಟೀಮ್ ಅಲ್ಲಿ ಅರ್ಧ ಇಂಡಿಯಾ ಟೀಮನೇ ಇದೆ. ಬುಮ್ರಾ ಆಗಿರ್ಬೋದು, ಸೂರ್ಯಕುಮಾರ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ತಿಲಕ್ ವರ್ಮಾ ಆಗಿರ್ಬೋದು, ಅರ್ಧ ಇಂಡಿಯಾ ಟೀಮನೇ ಮುಂಬೈ ಟೀಮ್ ಅಲ್ಲಿ ಇದೆ. ಆದ್ರೂ ಕೂಡ ಗೆಲ್ಲಕ್ಕೆ ತಿನ್ಕಾಡ್ತಾ ಇದಾರೆ, ಸ್ಟ್ರಗಲ್ ಆಗ್ತಾ ಇದಾರೆ, ಡ್ರೆಸ್ ಆಗ್ತಾ ಇದಾರೆ. ಮ್ಯಾಚ್ ವಿನ್ನಿಂಗ್ ಅಲ್ಲ, ಹತ್ರ ಕೂಡ ಹೋಗ್ತಾ ಇಲ್ಲ. ಅಲ್ಲ ಗುರು, 103 ರನ್ನಿಂದ ಸೋಲ್ತೀರ ಅಂದ್ರೆ ಎಂತ ಯಾವ ಸೀಮೆ ಟೀಮ್ ಗುರು ನಿಮ್ದು ಅಂತ ಅನ್ಸುತ್ತೆ ಕೆಲವು ಸಲ. ಯಾಕೆ ಅಂದ್ರೆ ಅದು ಮುಂಬೈ ಗ್ರೌಂಡ್, ಸುಮ್ಮನೆ ಟಚ್ ಮಾಡಿದ್ರೆ 6 ಹೋಗೋ ಮೂವ್ಮೆಂಟ್ ಇರುತ್ತೆ. ಅಂತ ಗ್ರೌಂಡ್ ಅಲ್ಲಿ, ನಿಮ್ಮ ಹೋಮ್ ಗ್ರೌಂಡ್ ಅಲ್ಲಿ ನೀವು 104 ರನ್ನಿಂದ ಸೋಲ್ತಾ ಇದ್ರಂದ್ರೆ ಯಾವ ಲೆವೆಲ್ ಇಳಿದಿದ್ರ. ಕೆಲವು ಸಲ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಡ್ತಾರ, ಕೆಲವು ಸಲ ಆ ರೀತಿ ಆಗ್ತಾ ಇರುತ್ತೆ. ಅಲ್ಲೆಲ್ಲೋ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಹಿಂಗೆ ಹಿಂಗೆ ಅಂತಿರ್ತಾರೆ, ಇನ್ನು ಕೆಲವರು ಹಿಂಗೆ ಹಿಂಗೆ ಅಂತಿರ್ತಾರೆ. ಹೆಸರು ಹೇಳೋದು ಬೇಡ, ಗೊತ್ತಿರ್ತವೆ ಯಾರು ನೋಡ್ತೀರಾ ಅಂತ ನೀವು. ಆ ರೀತಿ ಆಗ್ತಾ ಇರುತ್ತೆ. ಖಂಡಿತವಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ಗುರು. ಸರಿ, ಹತ್ರ ಬಂದು ಏನೋ ಆಯ್ತು, ಎಲ್ಲ ಸೋಲು ಗೆಲುವು ನಾರ್ಮಲ್, ಎಲ್ಲ ಖಂಡಿತವಲ್ಲೂ ಇದ್ದೇ ಇರುತ್ತೆ. ಅಲ್ಲ ಗುರು, ಹತ್ರ ಬಂದು ಏನೋ ಲಾಸ್ಟ್ ಓವರ್ ಹೊಡೆಯಕ್ಕಾಗ್ಲಿಲ್ಲಪ್ಪ, ಸೋತ್ರು ಅಂದ್ರೆ ಅದು ಏನೂ ಆಗಲ್ಲ ಅಂತ. ಬಟ್ ಈ ನ್ಯಾಯವಾದ ಸೋಲು ಕಾಣ್ತಾರೆ ನೋಡು ಮುಂಬೈ ಟೀಮು. ಸಹಿಸ್ಕೊಳಕ್ ಆಗ್ತಾ ಇಲ್ಲ, ನೋಡೋಕು ಅಸಹ್ಯ ಅನಿಸ್ತಾ ಇದೆ. ಈಗ ಮೊನ್ನೆ LSG ಹೋಗ್ತು, ಅದ್ರ ಮೇಲೆ ಯಾರಿಗ ಅಷ್ಟೇ ಕನ್ಸರ್ನ್ ಇರ್ಲಿಲ್ಲ. ಏನ್ ಗೊತ್ತಾ, ಅವ್ರು ಇರೋದಷ್ಟೇ, ಅವ್ರ ಫಾರ್ಮ್ ಅಲ್ಲಿ ಇರೋಂಗೆ ಅಷ್ಟು. ಲಾಸ್ಟ್ ಮ್ಯಾಚ್ ಅಲ್ಲಿ ಅಷ್ಟೆಲ್ಲ ಓವರ್ ಆಕ್ಟಿಂಗ್ ಮಾಡಿದ ಹಾರ್ದಿಕ್ ಪಾಂಡ್ಯ ಡಕ್ಔಟ್ ಆಗ್ತಾರೆ. ಅಲ್ಲ ಗುರು, ಈ ಮ್ಯಾಚ್ ಅಲ್ಲಿ 207 ರನ್ ಹೊಡಿತಾರೆ, 208 ರನ್ ಹೊಡಿಕೆ ಆಗಲ್ಲ ಅಂದ್ರೆ ಎಂತ ಟೀಮ್ ಮರೆ ಅದು. ಮುಂಬೈ ಗ್ರೌಂಡ್ ಅಲ್ಲಿ ಖಂಡಿತವಾಗ್ಲೂ ಶುರ ದರಿದ್ರ ಅಂತ ಹೇಳ್ಬೋದು ಮುಂಬೈ ಟೀಮ್. ಖಂಡಿತವಾಗ್ಲೂ ಅರ್ಥ ಆಗ್ತಿಲ್ಲ ಯಾಕೊಂಡಕ್ಕೆ ಅಂತ. ಮತ್ತೆ ನಿಮ್ಗೆ ಮ್ಯಾಚ್ ನೋಡಿದ್ಮೇಲೆ ಏನ್ ಅನ್ಸಂತ ಕಮೆಂಟ್ ಮಾಡಿ. ಪ್ರತಿ ಸಲ ಕ್ಯಾಮ್ರಾಮನ್ ಫೋಕಸ್ ಅವ್ರ ಇಬ್ಬರು ಜೂಮ್ ಮಾಡ್ತಾ ಇರ್ತಾರೆ, ಮೇಡಮ್ ಅವ್ರನ್ನ, ನೀತಾ ಅಂಬಾನಿ ಅವ್ರನ್ನ ಮತ್ತೆ ಅವ್ರ ಮಗನ ಜೂಮ್ ಮಾಡ್ತಾನೆ ಇರ್ತ ಕ್ಯಾಮ್ರಾಮನ್. ಆದ್ರೂ ಏನು ಫಲಸಿಲ್ಲ. ಒಂದ್ ವೇಳೆ ಏನಾದ್ರು ಸೆಕೆಂಡ್ ಬ್ಯಾಟಿಂಗ್ ಏನಾದ್ರು, ಅಲ್ಲ ಮುಂಬೈ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡಿ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಏನಾದ್ರೂ ಮಾಡ್ಬೋದಾಗಿತ್ತೇನೋ, ಹಿಂಗ ಮಾಡ್ಬೋದಾಗಿತ್ತೇನೋ. ಬಟ್ ಹಂಗೇನು ಮಾಡಂಗಿಲ್ಲ ಅಲ್ಲಿ. ಯಾಕಂದ್ರೆ ಇವರೇ ಬ್ಯಾಟಿಂಗ್ ಆಡೋರು, ಇನ್ನೇನ್ ಮಾಡ್ತಾರೆ. ಅದು ಕೂಡ ಒಂದು ಎಲಿಬಿಡಬ್ಲು ಇಲ್ಲ, ಒಂದು ರನ್ಔಟ್ ಇಲ್ಲ, ಇನ್ನೊಂದು ಇಲ್ಲ, ಎಲ್ಲ ಬೋಲ್ಡ್ ಕ್ಯಾಚು ಇದೇ ಸದ್ಯ. ಯಾಕೆಂದ್ರೆ ಇನ್ನು ಏನಾದ್ರು ಮಾಡ್ತಿದ್ರೆ ಏನಂತ. ಬಟ್ ದೇವ್ರ ಕೈ ಕೊಟ್ಟ ಅಂತ ಅನ್ಸುತ್ತೆ ಖಂಡಿತವಾಗ್ಲು. ಮತ್ತೆ ನಿಮ್ಗೆ ಮ್ಯಾಚ್ ನೋಡಿದಾಗ ಏನಂತ ಕಮೆಂಟ್ ಮಾಡಿ. ಒಂದಂತೂ ಸತ್ಯ, ಮುಂಬೈಯಲ್ಲಿ ಖಂಡಿತವಾಗ್ಲು ಸೂಪರ್ ಆಗಿ ಬ್ಯಾಟಿಂಗ್ ಆಡ್ತಾರೆ. ಸಂಜು ಸ್ಯಾಮ್ಸನ್ ಅವರು ಸ್ಟಾರ್ಟಿಂಗ್ ಇಂದ ಬಂದಾಗ್ಲಿದ್ದ ಕೊನೆವರೆಗೂ ನಿಂತ್ಕೊಂಡು ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಖಂಡಿತವಾಗ್ಲು ಈ ಸೀಸನ್ ಅಲ್ಲಿ 2ನೇ ಶತಕ ಬಾರಿಸಿದ್ದಾರೆ. ಅದು ಮುಂಬೈ ಅಗೇನೆಸ್ಟ್ ಚೆನ್ನೈ ಬ್ಯಾಟ್ಸ್ಮನ್ ಫಸ್ಟ್ ಸೆಂಚುರಿ ಅಂತೆ. ಇಲ್ಲಿವರೆಗೂ 19 ವರ್ಷ ಆದ್ರೂ ಕೂಡ ಮುಂಬೈ ಅಗೇನೆಸ್ಟ್ ಯಾರು ಸೆಂಚುರಿ ಹೊಡೆದಿರಲಿಲ್ಲ. ಅಂದ್ರೆ ಹೊಡೆದ್ರೆ 70, 80, 90 ಹಂಗೆ ಹೊಡ್ಕೊಂಡ್ ಬಟ್ ಸೆಂಚುರಿ ಮಾಡಿರಲಿಲ್ಲ ಅಂತೆ. ಫಸ್ಟ್ ಟೈಮ್ ಸೆಂಚುರಿ ಮಾಡಿದ್ರಂತೆ ಮುಂಬೈ ವಿರುದ್ಧ ಚೆನ್ನೈ ಬ್ಯಾಟ್ಸ್ಮನ್, ಅದರಲ್ಲಿ ಸಂಜು ಸ್ಯಾಮ್ಸನ್ ಈ ಸೀಸನ್ ಅಲ್ಲಿ 2ನೇ ಸೆಂಚುರಿ ಅಂತ ಹೇಳ್ಬೋದು ಖಂಡಿತವಾಗ್ಲು. ಅಲ್ಲ ಗುರು, ಮುಂಬೈ ಎಲ್ಲೋ 7-8ನೇ ಸ್ಥಾನದಲ್ಲಿತ್ತು. ಒಂದು ಸಲ ದನ್ ಅಂತ 5ನೇ ಸ್ಥಾನಕ್ಕೆ ಬಂತು. ಒಳ್ಳೆ ರನ್ ರೇಟ್ ಜೊತೆಗೆ ಬಂತು ಗುರು, ಸಖತ್ತಾಗಿ. ಯಾಕಂದ್ರೆ 103 ರನ್ನಿಂದ ಗೆಲ್ತಾರೆ ಅಂದ್ರೆ 104 ರನ್ನಿಂದ ಗೆಲ್ತಾರೆ ಅಂದ್ರೆ ಏನ್ ಸಾಮಾನ್ಯ ಗೆಲುವಲ್ಲ. ಈ ನ್ಯಾಯವಾದ ಸೋಲು ಅಂತ ಹೇಳ್ಬೋದು ಖಂಡಿತವಾಗ್ಲು. ಮುಂಬೈದವರಿಗೆ, ಚೆನ್ನೈದವ್ರಿಗೆ ಮಾತ್ರ ಭರ್ಜರಿ ಗೆಲುವು ಅಂತ ಹೇಳಕ್ ಇಷ್ಟಪಡ್ತೀನಿ ಖಂಡಿತವಾಗ್ಲು. ಆ ರೀತಿ ಆಗುತ್ತೆ. ಚೆನ್ನೈ ಬ್ಯಾಟಿಂಗ್ ಟಾಸ್ ಸೋಲ್ತಾರೆ, ಮುಂಬೈ ಟಾಸ್ ಗೆಲ್ತಾರೆ. ಟಾಸ್ ಗೆದ್ದಾದ್ಮೇಲೆ ಬೌಲಿಂಗ್ ತಗೊಂತಾರೆ ಮುಂಬೈದವರು. ಬ್ಯಾಟಿಂಗ್ ಅಂತ ಬಂದಾಗ ಚೆನ್ನೈದವರು ಸ್ಟಾರ್ಟಿಂಗ್ ಇಂದ ಚೆನ್ನಾಗಿ ಕುಂತವ್ರು. ಯಾವಾಗ ಬೂಮ್ರಾ ಅವರು ನೋ ಬಾಲ್ ಹಾಕಿದ್ರು ಅವಾಗೆ ಡೌಟ್ ಬಂದಿತ್ತು, ಇವ್ರು ಏನೋ ಮಾಡ್ಕೊಂತಾರ ಗುರು ಎಡವಟ್ಟ ಅಂತ. ಯಾಕೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇನೆ ವರ್ಲ್ಡ್ ಕ್ಲಾಸ್ ಬೌಲರು ನೋ ಬಾಲ್ ಹಾಕಿದಾಗ, ಐ ಮೀನ್ ಕಾಮನ್ ಆಗಿ ಎಲ್ಲರೂ ಹಾಕ್ತಾರೆ. ಬಟ್ ದರಿದ್ರ ಅಲ್ಲಿಂದನೇ ಶುರುವಾದ ನಾನು ಹೇಳಕ್ ಇಷ್ಟಪಡ್ತೀನಿ, ಸರಿನಾ. ಬ್ಯಾಟಿಂಗ್ ಅಂತ ಬಂದಾಗ ಚೆನ್ನೈಯಲ್ಲಿ 207 ಟಾರ್ಗೆಟ್ ಕೊಡ್ತಾರೆ. ಅದರಲ್ಲಿ 101 ಸಂಜು ಸ್ಯಾಮ್ಸನ್ ಟಾರ್ಗೆಟ್ ರನ್ಸ್ ಇರುತ್ತೆ. 6 6 10 4 ಹೊಡೆದು ಕರೆಕ್ಟಾಗಿ ಒಳ್ಳೆ ಸ್ಟ್ಯಾಂಡಿಂಗ್ ಬ್ಯಾಟಿಂಗ್ ಅಂತೂ ಆಡ್ತಾರೆ. ಋತುರಾಜ್ ಗಾಯಕ್ವಾಡ್ ಒಳ್ಳೆ ಫಾರ್ಮ್ ಬಂದ್ರೆ ಕೂಡ ಅನ್ನಷ್ಟೆಲ್ಲ ಡನ್ ಅಂತ ವಿಕೆಟ್ ಹಾಕ್ತಾರೆ. ಇನ್ನು ಅದಾದ್ಮೇಲೆ ಕೊನೆಗೆ ಬಂದ್ರೆ ಬ್ರಾವಿಸ್ ಆಗಿರ್ಬೋದು, ಕಾರ್ತಿಕ್ ಶರ್ಮಾ ಆಗಿರ್ಬೋದು, ಜಮ್ಮಿ ಓಟೇನೋ ಒಳ್ಳೆ ಕ್ಯಾಮೋನಿಂಗ್ಸ್ ಆಗ್ತಾರೆ ಕೂಡ. ಆ ಟೈಮಲ್ಲಿ 7 ಬಾಲ್ಗೆ 15 ರನ್ ಹೊಡೆದು ಹೋಗ್ತಾರೆ. ಬಟ್ ಕೊನೆ ನಿಂತ್ಕೊಂಡು ನಡೆದ ಸಂಜು ಸ್ಯಾಮ್ಸನ್ ಮಾತ್ರ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಕೊನೆಗೆ 207 ಟಾರ್ಗೆಟ್ ಕೊಡ್ತಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಮುಂಬೈಯಲ್ಲಿ ಮ್ಯಾಚ್ ಇದೆ, ಮುಂಬೈ ಗ್ರೌಂಡ್ ಅಲ್ಲಿ ಇದೆ, ಮುಂಬೈ ಬ್ಯಾಟ್ಸ್ಮನ್ಸ್ ಇದ್ದಾರೆ, ತುಂಬಾ ಡೆಪ್ತ್ ಇದೆ ಗುರು ಇದು ಬ್ಯಾಟಿಂಗ್ ಅಲ್ಲಿ. ಖಂಡಿತವಾಗ್ಲೂ ಇವರು ಆರಾಮಾಗಿ ಚೇಂಜ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ನನ್ನ ಎಕ್ಸ್ಪೆಕ್ಟ್ ಉಲ್ಟಾ ಮಲ್ಟಾ ಎಲ್ಟಾ ಆಗೋಯ್ತು ಖಂಡಿತವಾಗ್ಲು. ಅದು ಕೂಡ ಇಷ್ಟೊಂದು ಈ ನ್ಯಾಯವಾದ ಸೋಲ್ತಾ ಅಂತ ಮುಂಬೈ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ.
ಇನ್ನು ಚೆನ್ನೈಯಲ್ಲಿ ಬ್ಯಾಟಿಂಗ್ ಆಡಬೇಕಾದ್ರೆ ಮುಂಬೈಲಿ ಬೌಲಿಂಗ್ ತಗೊಂಡಾಗ ಸ್ಪಿನ್ ಗಜಫರ್ 2 ವಿಕೆಟ್ ತಗೊಂತಾರೆ, ಅಶ್ವಿನಿ ಕುಮಾರ್ 2 ವಿಕೆಟ್ ತಗೊಂತಾರೆ. ಎಕಾನಮಿ ಅಂತ ತಗೊಂಡಾಗ ಬೂಮ್ರಾ ಅವರು ಚೆನ್ನಾಗಿ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ. ಗಜಫರ್ ಕೂಡ ಪರವಾಗಿಲ್ಲ 6.2 ಮೇಂಟೈನ್ ಮಾಡ್ತಾರೆ. ಇನ್ನು ಅದಾದ್ಮೇಲೆ ಬ್ಯಾಟಿಂಗ್ ಅಂತ ತಗೊಂಡಾಗ ಮುಂಬೈ ಕಡೆಯಿಂದ ಬರ್ತಾರೆ. ಅಲ್ಲ ಗುರು, ಲಾಸ್ಟ್ ಟೈಮಲ್ಲಿ ಅವ್ರು ಯಾರಪ್ಪ ಅವ್ರ ಹೆಸರು ದಾನಿಶ್ ಮಲ್ವರ್ ಔಟ್ ಆಗಿರ್ತಾರೆ, ಡಕ್ಔಟ್ ಆಗಿರ್ತಾರೆ ಲಾಸ್ಟ್ ಮ್ಯಾಚ್ ಕೂಡ. ಈ ಮ್ಯಾಚ್ ಕೂಡ ಡಕ್ಔಟ್ ಆಗ್ತಾರೆ, ಓಕೆ. ಬಟ್ ನಮ್ಮಂದಿರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಮ್ಮಂದಿರು ಏನಕ್ಕಂದ್ರೆ ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು, ಚೆನ್ನಾಗಿ ಆಡ್ತಾ ಇದ್ರು. ಯಾಕಂದ್ರೆ ಗಜ್ಫರು ಮತ್ತೆ ಆ ಕಡೆ ಸ್ಪಿನ್ ಬೌಲಿಂಗ್ ಹಾಕಿದಾಗ ಯಾವಾಗ ಕಂಟ್ರೋಲ್ ಆಯ್ತು, ಇದ್ರಲ್ಲಿ ಕೂಡ ಟಾಪ್ ಇಂಟರ್ನಲ್ ಸ್ಪಿನ್ನರ್ ಇದೆ. ನೂರ್ ಅಹಮದ್ ಆಗಿರ್ಬೋದು, ಅಖಿಲ್ ಹುಸೇನ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವು. ಅದೇ ರೀತಿ ಆಯ್ತು ಗುರು. ಸ್ಟಾರ್ಟಿಂಗ್ ಅಲ್ಲೇನೆ ಮುಖೇಶ್ ಚೌಧರಿ 1 ವಿಕೆಟ್ ತಗೊಂತಾರೆ. ದಾನೇಶ್ ಕುಮಾರ್, ಅಖಿಲ್ ಹುಸೇನ್ ಫಸ್ಟ್ ಓವರ್ ಎತ್ತಾರೆ. ಸಂಜು ಸ್ಯಾಮ್ಸನ್ಗೆ ವಿಕೆಟ್ ತಗೊಂತಾರೆ. ಅದಾದ್ಮೇಲೆ ನಮೇಂದ್ರ ಅಖಿಲ್ ಹುಸೇನ್ ಔಟ್ ಮಾಡ್ತಾರೆ. ಅಖಿಲ್ ಹುಸೇನ್ ನಿನ್ನೆ 4 ವಿಕೆಟ್ ತಗೊಂತಿರ್ಬೋದು. ಟಾಪ್ ಆರ್ಡರ್ ಒಬ್ಬೊಬ್ರು, ದಾನೇಶ್ ಆಗಿರ್ಬೋದು, ನಮಂದಿರ್ ಆಗಿರ್ಬೋದು, ಸೂರ್ಯಕುಮಾರ್ ಆಗಿರ್ಬೋದು, ತಿಲಕ್ ವರ್ಮಾ ಆಗಿರ್ಬೋದು, ಒಳ್ಳೆ ವಿಕೆಟ್ ಟಾಪ್ 4 ಏನಿದಾರೋ ಅವೆಲ್ಲ ಅಖಿಲ್ ಹುಸೇನ್ ವಿಕೆಟ್ ತಗೊಂಡಿದ್ದಾರೆ. ಆಕ್ಚುಲಿ ವರ್ಲ್ಡ್ ಕ್ಲಾಸ್ ಬೌಲಿಂಗ್ ಅಂತ ಹೇಳ್ಬೋದು ನಿನ್ನೆ ಅವ್ರದಂತೂ. ತುಂಬಾ ಚೆನ್ನಾಗಿತ್ತು. ರೋಮ್ಯಾಶ್ ನಿನ್ನೆ ಎಷ್ಟು ಗೊತ್ತಾ, 1 2 3 ಜನ 0 ಸುತ್ತಿದ್ದಾರೆ ಮುಂಬೈದಲ್ಲಿ. ಅಷ್ಟು ಚೆನ್ನಾಗೆಲ್ಲ ಬ್ಯಾಟಿಂಗ್ ಆಡಿದ್ರು. ಇನ್ನೆಲ್ಲಿ ಗೆಲ್ತಾರೆ ಬರೋರು ಅಲ್ವಾ. ಅದಾಯ್ತು. ನಾವು ಸೂರ್ಯಕುಮಾರ್ ಇದ್ದವು, ತಿಲಕ್ ಕುಮಾರ್ ಬ್ಯಾಟಿಂಗ್ ಆಡ್ತಾ ಇದ್ರು. ಬಟ್ ಎಲ್ಲಿ ಡೌನ್ ಆಯ್ತಾ ಗೊತ್ತಾ ಅವ್ರದ್ದು. ಬ್ಯಾಟಿಂಗ್ ಆಡ್ಬೇಕು, ಒಡಿಬಡ ಆಟಕ್ಕೆ ಆಗಲ್ಲ ಸರಿ ಅಲ್ಲ ಗುರು. ಒಂದು ಓವರ್ಗೆ ಒಂದು ಬೌಂಡ್ರಿನೋ ಒಂದು 6 ಇಲ್ಲ ಅಂದ್ರೆ 200 ಟಾರ್ಗೆಟ್ ಹೆಂಗ್ ಚೇಂಜ್ ಮಾಡ್ತಾರೆ ನೀವು? ಹಿಂದೆ ಬರೋರು ಹೆಂಗ್ ಆಡ್ತಾರೆ ಅಲ್ವಾ. ನೀವು ಆ ಟೈಮಲ್ಲಿ ಇದ್ರೂ ಒಂದೇ ಇರೋದು, ಒಂದು 6-7 ಓವರ್ ಆಡ್ತೀರಾ, ಕೇವಲ 30 ಬಾಲ್ಗೆ 30 ರನ್ ಹೊಡ್ಕೊಂಡ್ ಬಂದ್ರೆ 200 ಹೆಂಗ್ ಚೇಂಜ್ ಮಾಡ್ತೀರಾ? ಆಗುತ್ತಾ? ಆಗಲ್ಲ. ಸಿಂಪಲ್ ಆಗಿ ಖಂಡಿತವಾಗ್ಲೂ ಒಳ್ಳೆ ಕ್ಲಿನಿಕಲ್ ಬೌಲಿಂಗ್ ಅಂತ ಹೇಳ್ಬೋದು. ಚೆನ್ನೈ ಕಡೆಯಿಂದ ಸೂಪರ್ ಆಗಿ, ಅದ್ಭುತವಾಗಿ, ಅಮೋಘವಾಗಿ, ಆಕರ್ಷವಾಗಿ, ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ಅಷ್ಟು ಚೆನ್ನಾಗಿತ್ತು. ಇನ್ನು ಅಖಿಲ್ ಹುಸೇನ್ ಬಂದ್ಬಿಟ್ಟು 1 ಓವರ್ ಮೇಡ್ ಮಾಡ್ತಾರೆ. 4 ಓವರ್ಗೆ ಕೇವಲ 17 ರನ್ ಕೊಟ್ಟು 4 ವಿಕೆಟ್ ತಗೊಂತಾರೆ. ಇನ್ನು ಅದೇ ಸ್ಪಿನ್ನರ್ ತಗೊಂಡ ನೂರ್ ಅಹಮದ್ ಅವರು 4 ಓವರ್ಗೆ 24 ರನ್ ಕೊಟ್ಟು 2 ವಿಕೆಟ್ ತಗೊಂತಾರೆ. ಇನ್ನು ಸ್ಪೀಡ್ ಬೌಲರ್ ತಲಾ 1 ವಿಕೆಟ್ ತಗೊಂಡು ಮುಂಬೈನ ಕೊನೆಗೆ ಮುಗಿಸ್ತಾರೆ. ಮುಂಬೈನ ಮಕಾಡೆ ಮಲಗಿಸ್ತಾರೆ ಅಂತಾನೆ ಹೇಳ್ಬೋದು ಚೆನ್ನೈ ಬೌಲರ್ಸ್. ಅಷ್ಟು ಚೆನ್ನಾಗಿ, ಅದ್ಭುತವಾಗಿ, ಆಕರ್ಷಕವಾಗಿ ಚೆನ್ನಾಗೆಲ್ಲ ಬೌಲಿಂಗ್ ಮಾಡಿದ್ರು. ನನಗಂತೂ ಈ ಮುಂಬೈ ಈ ರೀತಿ ಫಸ್ಟ್ ಟೈಮ್ ಅಂತ ಅನ್ಕೊಂಡಿದ್ದೀನಿ. ಅಲ್ಲ, ಇದಕ್ಕಿಂತ ಮುಂದೆ ಸೋತಿದ್ದಾರೆ, ಬಟ್ ಇಷ್ಟು ರನ್ಗಳಿಂದ ಸೋತಿರೋದು ಕಡಿಮೆ ಅಂತ ಅನ್ಸುತ್ತೆ ಗುರು. ಹತ್ತತ್ರ ಹೋಗಿದ್ರೆ ಸೋಲ್ತಾ ಇದ್ರು. ಬಟ್ 104 ರನ್ನಿಂದ ಓ ಮೈ ಗಾಡ್, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಮಾಡೋದು ಇಲ್ಲ ಕೂಡ, ಯಾರು ಮಾಡೋದೇ ಇಲ್ಲ. ಆ ರೀತಿ ಎಲ್ಲ ಬ್ಯಾಟಿಂಗ್ ಆಡೋದು, ಆ ರೀತಿ ಎಲ್ಲ ಕಾಣಿಸಿದ್ರು. ಮತ್ತೆ ಈ ಮುಂಬೈದವರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು, ಯಾವ ರೀತಿ ಎಲ್ಲ ಬ್ಯಾಟಿಂಗ್ ಆಡೋದು ಅಂತ ಕಮೆಂಟ್ ಮಾಡಿ. ನನಗಂತೂ ಇನ್ನೊಂದೇನು ಗೊತ್ತಾ, ನಾನು ಬೆಳಿಗ್ಗೆ ರಿವ್ಯೂ ಮಾಡಿರಲಿಲ್ಲ, ಖಂಡಿತವಾಗ್ಲೂ ರಿವ್ಯೂ ಮಾಡಿರಲಿಲ್ಲ. ಈ ಗ್ರೌಂಡಲ್ಲಿ ಇಲ್ಲಿವರೆಗೂ 7 ಮ್ಯಾಚ್ ಆಡಿದ್ರೆ 6 ಮ್ಯಾಚ್ ಚೆನ್ನೈದಲ್ಲಿ ಗೆದ್ದಾರಂತೆ. ಈಗ 8 ಮ್ಯಾಚಲ್ಲಿ 7 ಮ್ಯಾಚ್ ಚೆನ್ನೈದಲ್ಲಿ ಗೆದ್ದಿದ್ದಾರೆ. ಇನ್ನು ಏನೇನು ಮಾಡ್ತಾರೋ, ಯಾವಾಗ ಗೆಲ್ತಾರೋ, ಏನು ಮಾಡ್ತಾರೋ ಗೊತ್ತಿಲ್ಲ. ಖಂಡಿತವಾಗ್ಲೂ ಒಂದು ಒಳ್ಳೆ ವಿಜಯ, ಒಂದು ಒಳ್ಳೆ ವಿನ್ನಿಂಗ್ ಅಂತ ಹೇಳ್ಬೋದು ಚೆನ್ನೈದವರಿಗೆ. ಎಲ್ಲೋ 8ನೇ ಸ್ಥಾನದಲ್ಲಿ 9ನೇ ಸ್ಥಾನದಲ್ಲಿ ಇತ್ತು. ಒಳ್ಳೆ ಪಾಸಿಟಿವ್ ರನ್ ರೇಟ್ ಅಲ್ಲಿ 5ನೇ ಸ್ಥಾನಕ್ಕೆ ಬಂದಿದ್ದಾರೆ ಯಾರು, ಚೆನ್ನೈದವರು. ಒಳ್ಳೆ ವಿನ್ನು, ಒಳ್ಳೆ ಬ್ಯಾಟಿಂಗು, ಒಳ್ಳೆ ಬೌಲಿಂಗು. ಸಂಜು ಸ್ಯಾಮ್ಸನ್ ಮಾತ್ರ ಸೆಂಚುರಿ ಹೊಡೆದ್ರೆ ವಿನ್ನಿಂಗ್ ಗ್ಯಾರಂಟಿ ಗುರು. ಆವತ್ತೊಂದ್ಸಲ ಡಿಲ್ಲಿ ಮೇಲೆ ಸೆಂಚುರಿ ಹೊಡೆದಿದ್ರು, ಅವತ್ತು ಗೆದ್ರು. ಇವತ್ತು ಮುಂಬೈ ಮೇಲೆ ಸೆಂಚುರಿ ಹೊಡೆದಿದ್ದಾರೆ, ಇವತ್ತು ಗೆದ್ದಿದ್ದಾರೆ. ಸೆಂಚುರಿ ಸ್ಯಾಮ್ಸನ್ ಹೊಡೆದ್ರೆ ಚೆನ್ನೈಗೆ 100% ವಿನ್ ಗುರು ಅನ್ನೋ ಲೆವೆಲ್ಗೆ ಬರ್ತಾ ಇದೆ. ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ ಅಂತ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.